ಗ್ಲೌಸ್ ಹಾಕೊಂಡು ಸದಾ ಅದು ಭಾರತಕ್ಕೆ ಕಚ್ಚಬೇಕು ಅಂತ ಪರಿಭಾವಿಸಿರುವ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ರಾಜತಾಂತ್ರಿಕ ಹೆಜ್ಜೆಯ ಮೂಲಕ ಭಾರತ ಈಗಾಗಲೇ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ಈ ವೀಸಾವನ್ನ ರದ್ದು ಮಾಡೋದ್ರ ಮೂಲಕ ಎಲ್ಲರಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡುವಂತಹ ಕೆಲಸ ಮಾಡಲಾಗಿದೆ. ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳಿಗೆ ದೇಶ ಬಿಟ್ಟು ತೊಲಗಬೇಕು ಅಂತ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಅದು ಮುಗಿತಾ ಇದೆ. ಪಾಕಿಸ್ತಾನಕ್ಕೆ ತಕ್ಷಣಕ್ಕೆ ನೀವು ಹೋಗಬೇಕು ಅಂತ ಹೇಳಿ VVIP ಸೇರಿ 17 ರೀತಿಯ ಪಾಕ್ ಪ್ರಜೆಗಳ ವೀಸಾವನ್ನು ರದ್ದು ಮಾಡಲಾಗಿದೆ. ಸಾರ್ಕ್ ವೀಸಾ ಮೇಲಿದ್ದ ಪಾಕಿಸ್ತಾನಿಗಳಿಗೆ ನಿನ್ನೆ ಕೊನೆ ದಿನ ಆಗಿದೆ. ಸಾಮಾನ್ಯ ವೀಸಾಗಳಿಗೆ ಇವತ್ತು ಲಾಸ್ಟ್ ಡೇ. ವೈದ್ಯಕೀಯ ವೀಸಾ ಪಡೆದವರಿಗೆ 1-2 ದಿನ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. 29ನೇ ತಾರೀಕು ತನಕ ಅದೇನು ಟ್ರೀಟ್ಮೆಂಟ್ ತಗೊಳ್ಬೇಕು ತಗೊಂಡು ಹೋಗಿ. ನೀವು ಆಸ್ಪತ್ರೆ ಬೆಡ್ ಮೇಲೆ ಇದ್ದೀನಿ ಅಂತ ಅಂದರೂ ಆ ಗ್ಲೂಕೋಸ್ ಸಮೇತ ಹೊರಡಬೇಕು ನೀವು ಅಂತ ಹೇಳಿದ್ದಾರೆ. ಸಾಮಾನ್ಯ ವೀಸಾಗಳಿಗೆ ಲಾಸ್ಟ್ ಡೇ ಆಗಿರೋದ್ರಿಂದ 191 ಪಾಕಿಸ್ತಾನಿಗಳು ದೇಶವನ್ನು ಈಗಾಗಲೇ ತೊರೆದಿದ್ದಾರೆ. ಇನ್ನು ಪಾಕ್ ಹಿಂದೂಗಳ ವೀಸಾವನ್ನು ರದ್ದುಗೊಳಿಸಲಾಗಿಲ್ಲ. ಪಾಕಿಸ್ತಾನದಿಂದ 287 ಭಾರತೀಯರು ವಾಪಸ್ಸಾಗಿದ್ದಾರೆ. ಈ ಬೆಳವಣಿಗೆ ಮಧ್ಯೆ ಎಲ್ಲ ರಾಜ್ಯದ ಸಿಎಂಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರೆ ಮಾಡಿ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತು ಮಾಡಿ ಎಲ್ಲರನ್ನ ಕೂಡ ಹೊರದಬ್ಬಬೇಕು ಅಂತ ಹೇಳಿದ್ದಾರೆ. ಎಲ್ಲೇ ಇದ್ರೂ ಹುಡುಕಿ ವಾಪಸ್ ಕಳಿಸಿ ಅಂತ ರಾಜ್ಯಗಳಿಗೆ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಎಲ್ರಿಗೂ ಪ್ರಶ್ನೆ ಇರೋದು, ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಪಾಕ್ ಪ್ರಜೆಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಯಾವ್ಯಾವ ಸ್ಥಳದಲ್ಲಿದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅಂತೂ ನಮ್ಮ ಹತ್ರ ಇದೆ. ಅದನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ಸ್ಥಳ ಈಗ ಮೊದಲನೇದಾಗಿ ಕರ್ನಾಟಕದಲ್ಲಿ ಪಾಕಿಸ್ತಾನಿಯರು ಎಲ್ಲೆಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯ ಭಾಗ. ಸ್ಥಳ ಬೆಳಗಾವಿ. ಇಲ್ಲಿ ಒಟ್ಟು ವಾಸ ಎಷ್ಟು ಜನ ಅಂತ ನೋಡಿದಾಗ ಓರ್ವ ಮಹಿಳೆ ಅಧಿಕೃತ ರೆಕಾರ್ಡ್ಸ್ ಪ್ರಕಾರ ವಾಸ ಇರೋದು ಕಂಡು ಬರ್ತಾ ಇದೆ. ಅಧಿಕೃತ ರೆಕಾರ್ಡ್ಸು. ಇವರು ವೀಸಾ ತಗೊಂಡು ಬಂದಿದ್ದಾರೆ. ದೀರ್ಘಾವಧಿ ವೀಸಾ ಮೇಲೆ ಇವರಿದ್ದಾರೆ. ಆವಾಗ ಇವರು ವೀಸಾ ರಿನ್ಯೂವಲ್ ಎಲ್ಲ ಆಗಿರೋದು ಗೊತ್ತಾಗ್ತಾ ಇದೆ. ಯಾಕೆ ಇಷ್ಟು ದೀರ್ಘಾವಧಿ ವೀಸಾವನ್ನು ಇವರು ಹೊಂದಿದ್ದಾರೆ ಅಂತ ಕೇಳಿದರೆ, ಸ್ಥಳೀಯರನ್ನು ಮದುವೆ ಆಗಿದ್ದಾರೆ ಅಂತೆ. ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕೊಡುಕೊಳ್ಳುವಿಕೆಯ ಸಂಬಂಧ ಹಿಂದಿನಿಂದ ಇತ್ತು. ಹಾಗಾಗಿ ನಾವು ಅವ್ರನ್ನ ಮದುವೆ ಆದ್ವಿ ಅಂತ ಹೇಳಿದ್ರು. ಸೊ ಒಬ್ಬರು ಮಹಿಳೆ ಇದ್ದಾರಂತೆ. ಪುರುಷ ಇಲ್ಲಿಯವರು, ಮಹಿಳೆ ಮಾತ್ರ ಪಾಕಿಸ್ತಾನಿಯವರು. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದರೆ ನಾವು ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ಪಾಕಿಸ್ತಾನಿ ಪ್ರಜೆಗಳು ಇರೋದು ಕಂಡು ಬಂದಿದೆ. ಏನು ಸಂಖ್ಯೆ ಅಂತ ಕೂಡ ನೋಡ್ಬಿಡೋಣ. ಚಿಕ್ಕಬಳ್ಳಾಪುರದಲ್ಲಿ ಒಟ್ಟು ಪಾಕಿಸ್ತಾನಿಯರ ಸಂಖ್ಯೆ 2 ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಓರ್ವ ಮಹಿಳೆ ಆಗಿದ್ರೆ ಇನ್ನೋರ್ವ ಪುರುಷ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಇಂತಿಂಥ ವೀಸಾ ಮೇಲೆ ಇವ್ರು ಇದ್ದಾರೆ ಅಂತ ಗೊತ್ತಾಗುತ್ತಲ್ವಾ, ಅದು ಯಾವುದು ಅಂತ ನೋಡಿದಾಗ ಕರೆಕ್ಟ್ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಹೀಗಾಗಿ ಅವರು ಲಾಂಗ್ ಟರ್ಮ್ ವೀಸಾದ ಮೇಲೆ ಇರುವಂತಹ ಸಾಧ್ಯತೆ ಇರುತ್ತೆ. ಬಟ್ ನೋಡೋಣ ಯಾವುದು ಅಂತ ಇನ್ನೂ ತಿಳಿದು ಬಂದಿಲ್ಲ. ಜಿಲ್ಲಾಡಳಿತದ ವಿವೇಚನೆಗೆ ಅದು ಬಿಟ್ಟಿರುತ್ತೆ. ಬಿಕಾಸ್ ಅವ್ರು ಏನಾದರೂ ಅಕ್ರಮವಾಗಿದ್ದರೆ, ವೀಸಾ ಅವಧಿ ಮುಗಿದು ಕೂಡ ಇದ್ದರೆ ಡಿಟೆನ್ಷನ್ ಸೆಂಟರ್ಗೆ ಅವ್ರನ್ನ ಹಾಕಬೇಕು. ಇಲ್ಲಿ ಇನ್ನೂ ಅಂಥದ್ದೆಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಎಲ್ಲ ಆಗಿಲ್ಲ ಇಲ್ಲಿ ತನಕ. ನೋಡೋಣ ಏನಾಗತ್ತಂತ. ಇನ್ನು ದಾವಣಗೆರೆ ವಿಚಾರಕ್ಕೆ ಬರೋದಾದರೆ ನಾವು ದಾವಣಗೆರೆಯಲ್ಲಿ ಒಟ್ಟು ಎಷ್ಟು ಜನ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅನ್ನೋದರ ಡೀಟೇಲ್ಸ್ ನೋಡೋದಾದರೆ, ಓರ್ವ ಯುವಕ ವೀಸಾ ಮೇಲೆ ಬಂದಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇವನು ಎಜುಕೇಷನ್ ಪರ್ಪಸ್ಗೋಸ್ಕರ ಇಂಡಿಯಾಗೆ ಬಂದಿದ್ದಾನೆ. ಅಲ್ಲೆಲ್ಲ ಎಜುಕೇಷನ್ ಎಲ್ಲಿದೆ, ಬರೀ ಗಜ್ವಾಯೇ ಹಿಂದೆ ಓದಿಸ್ಕೊಂಡು ಕೂತಿರ್ತಾರೆ. ಸೊ ಅಲ್ಲಿ ಉದಾರಾಗೋದು ಅಷ್ಟರಲ್ಲೇ ಇದೆ ಅಂತ ಆತ ಬಂದಿದ್ದಾನೆ. ಈಗ ಆತ ಕೂಡ ಹೋಗಬೇಕಾದ ಪರಿಸ್ಥಿತಿ. ಬಿಕಾಸ್ 14 ರೀತಿಯ ಬಗೆಯ ವೀಸಾಗಳನ್ನು ಭಾರತ ಸರ್ಕಾರ ರದ್ದುಗೊಳಿಸಿದೆ. ದೇಶ ತೊರೆಯುವಂತಹ ಅತಂತ್ರ ಸ್ಥಿತಿ ಅವನಿಗಿದೆ. ಇನ್ನು ಕೊಪ್ಪಳದ ಮುನಿರಾಬಾದ್ನಲ್ಲೂ ಕೂಡ ಪಾಕ್ ಪ್ರಜೆಗಳು ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗಾದರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ನೋಡ್ಬಿಡೋಣ ನಾವು. ಒಟ್ಟು ವಾಸ ಎಷ್ಟು ಅಂತ. ಒಟ್ಟು 2 ಮಹಿಳೆಯರು ಇದ್ದಾರಂತೆ. 2 ಅಂತ ಒಂದು ನಂಬರ್ ಇತ್ತು. ಅದು ಪುರುಷನ ಮಹಿಳೆನ ಅಂತ ನೋಡಿದಾಗ 2 ಮಹಿಳೆಯರಂತೆ. ಆಮೇಲೆ ಇಲ್ಲೂ ಅದೇ ಕತೆ. ಸ್ಥಳೀಯರನ್ನು ಮದುವೆ ಆಗಿದ್ದಾರಂತೆ ಈ ಮಹಿಳೆಯರು. ಅಲ್ಲೇನು ಹುಡುಗರು ಸಿಗ್ತಾ ಇರಲಿಲ್ವಾ ಅಥವಾ ಏನು ಕರ್ಮನೋ ಗೊತ್ತಿಲ್ಲ. ಇಲ್ಲಿ ಒಂದು ಮದುವೆ ಆಗಿದ್ದಾರೆ. ಇಲ್ಲಿನ ಪೌರತ್ವಕ್ಕೆ ಅಪ್ಲೈ ಕೂಡ ಮಾಡಿರಬಹುದು ಅನಿಸುತ್ತೆ. ಬಟ್ ಅದನ್ನು ಒಪ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಹೀಗಾಗಿ ಇವ್ರಿಗೂ ಕೂಡ ಈಗ ಭೀತಿ ಶುರುವಾಗಿದೆ. ಈ ಮದುವೆ ಆದ ವಿಚಾರದಲ್ಲಿ ಒಂದು ಸ್ವಲ್ಪ ಗೊಂದಲ ಇದೆ. ಅವ್ರಿಗೆ ವಿನಾಯಿತಿ ಕೊಡಬೇಕಾ ಇಲ್ವಾ, ಹೆಂಗೆ, ಏನು ಕತೆ ಅಂತ. ಬಟ್ ಪಾಕಿಸ್ತಾನಿ ಪ್ರಜೆಗಳಂತೂ ಇದ್ದಾರೆ. ಇನ್ನು ಭಟ್ಕಳ ವಿಚಾರಕ್ಕೆ ಬರಬೇಕು. ಭಟ್ಕಳ ಮತ್ತು ಕಾರವಾರದಲ್ಲಿ ಮೊದಲಿನಿಂದಲೂ ಕೂಡ ಲಿಂಕ್ ಇದೆ. ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಒಂದು ಲೆಕ್ಕಕ್ಕಾದರೆ ಈ ಪಾಕಿಸ್ತಾನ ವಿಚಾರದಲ್ಲಿ ಭಟ್ಕಳ ಬೇರೆ ರೀತಿ. ಒಟ್ಟು 15 ಜನ ಇದ್ದಾರೆ. ಅದರಲ್ಲಿ 14 ಮಹಿಳೆಯರಿದ್ದಾರೆ ಅನ್ನೋದು ತಿಳಿದು ಬರ್ತದೆ. ಇವರೆಲ್ಲ ಕೂಡ ಪಾಕಿಸ್ತಾನಿ ಪ್ರಜೆಗಳೇ. ಇಲ್ಲೂ ಅಷ್ಟೇ ಅಲ್ಲಿಂದ ಹುಡುಗಿಯನ್ನು ತಂದು ಇಲ್ಲಿ ಮದುವೆ ಮಾಡ್ತಾ ಇದ್ದಂತಹ ವಿಚಾರ. ಕಾರವಾರದಲ್ಲಿ ಜೈಲಿನಲ್ಲಿ ಓರ್ವ ಮಹಿಳೆ ಇದ್ದಾಳೆ.
ಇನ್ನು ಅವರಷ್ಟೋ ಜನ ಕೂಡ ದೀರ್ಘಾವಧಿ ವೀಸಾ ಮೇಲೆ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಕುಟುಂಬವನ್ನು ಕಟ್ಕೊಂಡಿದ್ದಾರೆ, ಸಂಸಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇವ್ರಿಗೂ ಕೂಡ ಈಗ ಗಡೀಪಾರಿನ ಭೀತಿ ಶುರುವಾಗ್ತಾ ಇದೆ. ಮಂಗಳೂರು ಹಾಗೂ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಹತ್ರ ಮಾಹಿತಿ ಇದೆ, ಎಷ್ಟು ಜನ ಇದ್ದಾರೆ, ಏನು ಕತೆ ಅಂತ ಹೇಳಿ, ಯಾರವರು ಅಂತ. ಒಟ್ಟು ವಾಸ ನೋಡ್ಬಿಡೋಣ ಈಗ. ಒಟ್ಟು ವಾಸ ಇಬ್ಬರು ಮಹಿಳೆಯರು ವಾಸ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇವ್ರ ಹತ್ರ ಕೂಡ ದೀರ್ಘಾವಧಿ ವೀಸಾ ಇರೋದು ಕಂಡು ಬರ್ತಾ ಇರುವಂತಹ ವಿಚಾರ. ಸ್ಥಳೀಯರನ್ನೇ ಇವರು ಕೂಡ ಮದುವೆ ಆಗಿದ್ದಾರೆ. ಹುಡುಗ ಭಾರತದವನು, ಹುಡುಗಿ ಪಾಕಿಸ್ತಾನದವರು. ಇನ್ನು ಪ್ರೇಮ ಯಾವ ರೀತಿ ಇರುತ್ತೆ ದೇಶದ ಬಗ್ಗೆ ಅನ್ನೋದು ನಿಮ್ಮ ವಿವೇಚನೆಗೆ ನಾನು ಬಿಟ್ಬಿಡ್ತೀನಿ. ಮೈಸೂರು ಸ್ಥಳ. ಸೊ ಇಲ್ಲಿ ಒಟ್ಟು ವಾಸ ಎಷ್ಟು ಅನ್ನೋದ್ರ ಡೀಟೇಲ್ಸ್ ಕೂಡ ಈಗ ನಮ್ಮ ಹತ್ರ ಇದೆ, ನೋಡೋಣ. ಒಟ್ಟು 8 ಜನ ವಾಸ ಮಾಡ್ತಾ ಇದ್ದಾರಂತೆ. ಅದರಲ್ಲಿ 5 ಪುರುಷರಿದ್ದಾರೆ, 3 ಮಕ್ಕಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೀಸಾದ ರೀತಿ ಯಾವುದು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ವೀಸಾದ ಅವಧಿ ಮುಗಿದಿದೆಯೋ ಇಲ್ವೋ, ಯಾವ ವೀಸಾ ಮೇಲೆ ಇವರೆಲ್ಲ ವಾಸ ಮಾಡ್ತಾ ಇದ್ದಾರೆ, ಇಲ್ಲಿ ಸಂಸಾರ ನಡೆಸ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಬಟ್ ಆ ನೆಟ್ವರ್ಕೇ ಆಶ್ಚರ್ಯ ಆಗೋದು. ಇನ್ನು ಬ್ರೆಸ್ತರವಾಡ ಪೇಟೆ, ಇದು ರಾಯಚೂರಿನಲ್ಲಿರೋದು.